ಸೊ ನಮಸ್ಕಾರ ಸ್ನೇಹಿತರೆ. ಸೊ ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ಇವತ್ತು ನಾನು ಸೋಲೋ ಟ್ರಿಪ್ ಇದಕ್ಕೆ ಹೋಗ್ತಾ ಇದ್ದೀನಿ ನನ್ನ ಕಾರಲ್ಲಿ ಮುನ್ನಾರ್ಗೆ. ಸೊ ಹೇಗಿರುತ್ತೆ, ಏನೇನು ಮಾಡ್ತೀರಿ ಅಂತೆಲ್ಲ ನಾನು ತೋರಿಸ್ಕೊಡ್ತೀನಿ. ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಟೇಕಿಂಗ್ ಮೈ ಕಾರ್, ಮೀ ಆ್ಯಂಡ್ ಮೈ ಕಾರ್. ಸೊ ಇಟ್ಸ್ ಕಾನ್ ಬಿ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್, ಗ್ರೇಟ್ ಲರ್ನಿಂಗ್ಸ್. ಸೂಪರಾಗಿರುತ್ತೆ ಅಂತ ನಾನು ಹೋಪ್ ಮಾಡ್ತಾಯಿದ್ದೀನಿ. ನೀವು ಪ್ರೇ ಮಾಡ್ಕೊಳ್ಳಿ ನನಗೋಸ್ಕರ, ಸೊ ದ್ಯಾಟ್ ಐ ಹ್ಯಾವ್ ಅ ಸೇಫ್ ಆ್ಯಂಡ್ ಹ್ಯಾಪಿ ಜರ್ನಿ. ಐ ಆಮ್ ಟೇಕಿಂಗ್ ಯು ಗೈಸ್ ವಿತ್ ಮೀ. ಪ್ಲೀಸ್ ಕಮ್ ವಿತ್ ಮೀ. ಬನ್ನಿ ಸ್ನೇಹಿತರೆ, ಹೋಗೋದ. ಈಗ ತಾನೇ ಮೈಸೂರು ಹೈವೇಗೆ ಹತ್ತಿದೆ. ಹಂಗೆ ಪೀಸಾಗೆ ಕಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಕ್ರೇಜಿಯಾಗಿದೆ ನಿಜವಾಗ್ಲೂ. ಒಬ್ಬನೇ ಹೋಗ್ತಾ ಇರೋದ್ರಿಂದ ಮಸ್ತಾಗಿದೆ ಫೀಲು. ಒಂಥರ ಎಲ್ಲ ನೋವು ಎಲ್ಲದನ್ನು ಮರೆತು ಮುಂದೆ ಹೋಗ್ತಾ ಇದ್ರೆ ಹೆಂಗೆ ಫೀಲ್ ಆಗುತ್ತೆ ಆ ಥರ. ಸೊ ಇವಾಗ ಇಲ್ಲಿ ಬಂದಿದ್ದೆ, ಟೋಲ್ ಹತ್ರ ಬಂದಿದ್ದೀನಿ. ಸೊ ಇಲ್ಲೊಂದು ಬ್ರೇಕ್ ಹಾಕ್ಕೊಂಡು ಆಮೇಲೆ ಇಲ್ಲಿಂದ ಕಾರ್ ಎತ್ತದ ಅಂತ ನಾನು ಅಂದ್ಕೊಂಡು ಕಾರ್ ಇವಾಗ ಸ್ಟಾಪ್ ಮಾಡ್ತಾಯಿದ್ದೀನಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಒಂದು ಬ್ರೇಕ್ ಹಾಕ್ಕೊಂಡು ಪೀಸಾಗಿ ಕಾರ್ ಎತ್ಕೊಂಡು ಮುಂದೆ ಹೋಗೋದ. ಸೊ ಕಾರ್ ಎತ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಮೈಸೂರು ಹೈವೇ ಕ್ರೇಜಿ ಇದೆ ಸ್ನೇಹಿತರೆ, ಸೈಕಾಗಿದೆ. ಕಾರ್ ತುಳಿದ್ರೆ ಹೋಗ್ತಾ ಇರುತ್ತೆ, ಆರಾಮಾಗಿ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ತುಳಿತಾ ಇರಬೇಕು. ನಾನು ತುಳಿತಾ ಇರು ಅಂತ ತುಳಿತಾನೇ ಇದ್ದೀನಿ. ಹೋಗ್ತಾ ಇದೆ. ಏನು ವರ್ಡ್ಸ್ ಇಲ್ಲ, ಹೋಗ್ತಾ ಇದ್ದೀನಿ ಓಡಿಸ್ಕೊಂಡು. ಒಬ್ಬನೇ ಹೋಗೋದ್ರಲ್ಲೂ ಒಂಥರ ಕ್ರೇಜಿ ಮಜಾ ಇದೆ ಸ್ನೇಹಿತರೆ. ಎಲ್ಲರೂ ಟ್ರೈ ಮಾಡಬೇಕು ಒಂದು ಸತಿ ಅವ್ರ ಲೈಫಲ್ಲಿ. ಸೊ ಸ್ನೇಹಿತರೆ, ಈಗ ಬಂದು ಇಲ್ಲಿ ಮದ್ದೂರು ಟಿಫಾನೀಸ್ ಮದ್ದೂರ್ ಹತ್ರ ಸ್ಟಾಪ್ ಮಾಡಿದ್ದೀನಿ. ಹೊಟ್ಟೆ ಒಂದು ಸ್ವಲ್ಪ ಹಶ್ವಾಗ್ತಿದೆ. ಟೈಮ್ ಬಂದು ಆಲ್ಮೋಸ್ಟ್ 1 o'clock ಆಗಿದೆ. ಸೊ ಕ್ರೇಜಿಯಾಗಿ ಇಲ್ಲಿ ಮದ್ದೂರು ಟಿಫಾನೀಸ್ ಅಂತ ಇದೆ. ಆ್ಯಕ್ಚುಲಿ ಇದೊಂಥರ ನನ್ನ ಕ್ರೇಜಿ ಸ್ಪಾಟು. ಹೇಳಿದ್ರೆ ಒಂಥರ ಸೈಕ್ ಆಗಿಬಿಡುತ್ತೆ. ಅದು ಲೈಕ್ ಕಪಲ್ ಆಫ್ ಮಂತ್ಸ್ ಬ್ಯಾಕ್, ಲೈಕ್ 2-3 months ಬ್ಯಾಕ್, ಬೇಡ ಬಿಡಿ ಅದ್ರ ಬಗ್ಗೆ ಮಾತಾಡೋದ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾತಾಡೋದ. ಒಂದು ಸ್ವಲ್ಪ ಸೀರಿಯಸ್ ಇನ್ಸಿಡೆಂಟ್ ಆಗಿತ್ತು ಇದೇ ಜಾಗದಲ್ಲಿ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ, ಗ್ರೀನ್ ಕಲರ್ ಬೋರ್ಡು. ಆ ಬೋರ್ಡಿಂದ ಇನ್ನು ಸ್ವಲ್ಪ ಮುಂದೆ ಅಲ್ಲಿ ಕೃಷ್ಣ ಪ್ರಸನ್ನ ಅಂತ ಏನೋ ಇದೆ ಹೋಟೆಲ್ಲು. ಆ ಹೋಟೆಲ್ ಹತ್ರ ಒಂದು ಒಳ್ಳೆ ಸೈಕ್ ಸೀನ್ ಆಗಿತ್ತು ನಂದು. ಹೇಳ್ತೀನಿ, ಜಸ್ಟ್ 2 months ಹಿಂದೆ ಆಗಿತ್ತು. ಈಗ ಇಲ್ಲಿ ಊಟಕ್ಕೆ ಬಂದಿದ್ದೀನಿ. ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಫಸ್ಟ್ ಹೊಡೆ ತುಂಬ ಊಟ ಮಾಡ್ಕೊಂಬಿಡೋಣ. ಆಮೇಲೆ ನೆಕ್ಸ್ಟು ಎಲ್ಲಿ ಏನು ಹೇಗೆ ಅಂತ ನೋಡೋದ. ಓಕೆ, ಪೀಸ್. ಸೊ ಸ್ನೇಹಿತರೆ, ಒಳಗಡೆ ಬಂದಿದ್ದೀನಿ. ಇವಾಗ ಆರ್ಡ್ರ್ ಮಾಡಿದ್ದೀನಿ. ಮೆನು ನೋಡಿದ್ದೀನಿ. ರಾಗಿ ಮುದ್ದೆ ಮೀಲ್ಸ್ ಒಂದು ಮದ್ದೂರು ವಡ. ಬಿಕಾಸ್ ಮದ್ದೂರು ಟಿಫಾನೀಸ್ ತಾನೇ ಬಂದಿರೋದು. ಸೊ ಮದ್ದೂರು ವಡ ಟ್ರೈ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ. ತುಂಬ ಹೊಟ್ಟೆ ಹಶ್ವಾಗ್ತಿದೆ. ಒನ್ಸ್ ಬಂದಮೇಲೆ ತಿನ್ಬಿಡು ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ. ಸೊ ಸ್ನೇಹಿತರೆ, ಮದ್ದೂರು ವಡ ಬಂದಿದೆ, ವೆಜ್ ಚಟ್ನಿ. ಸೊ ಫಸ್ಟ್ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಊಟ ಟ್ರೈ ಮಾಡ್ತೀನಿ. ಚೆನ್ನಾಗಿದೆ ಸ್ನೇಹಿತರೆ. ನೀವು ಇನ್ ಕೇಸ್ ಏನಾದರೂ ಮೈಸೂರು ಹೈವೇ ಯೂಸ್ ಮಾಡ್ಕೊಂಡು ಹೋಗ್ತಾಯಿದ್ರೆ ನಾನು ಮದ್ದೂರು ಹತ್ರ ಸ್ಟಾಪ್ ಮಾಡಿ, ಮದ್ದೂರು ಟಿಫಾನೀಸ್ ಹತ್ರ ಸ್ಟಾಪ್ ಮಾಡಿ ಟ್ರೈ ಮಾಡಿ. ಸೊ ಸ್ನೇಹಿತರೆ, ಮುದ್ದೆ ಊಟ ಬಂದಿದೆ. ಪ್ಲೇಟ್ ಸೂಪರಾಗಿ ಕಾಣಿಸ್ತಾ ಇದೆ. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಓಕೆ. ಫಸ್ಟ್ ವಡಾನೇ ತಿಂತಾ ಇದ್ದೀನಿ ತಿರ್ಗಾ. ಗುಡ್ ಬ್ರೋ. ಸೊ ಇಲ್ಲಿ ಉಪ್ಸಾರಿದೆ. ಉಪ್ಸಾರು ಜೊತೆ ಮುದ್ದೆ ತಿನ್ನಬೇಕು.
ಆಗಿದೆ ಸ್ನೇಹಿತರೆ, ಸೀರಿಯಸ್ಲಿ ಗುಡ್. ಥ್ಯಾಂಕ್ ಯು ದೇವ್ರೆ, ಇಂಥ ಒಳ್ಳೆ ಊಟ ಕೊಟ್ಟಿದ್ದಕ್ಕೆ. ನಿಜವಾಗ್ಲೂ ಸ್ನೇಹಿತರೆ, ಮುದ್ದೆ ಊಟ ವಾಸ್ ಅ ಮಸ್ಟ್ ಟ್ರೈ ಅಟ್ ಮದ್ದು ಟಿಫಾನೀಸ್. ಟ್ರೈ ಮಾಡಿ, ಸೂಪರ್ ಆಗಿದೆ. ನನಗಂತೂ ಹೆವಿ ಖುಷಿಯಾಗಿದೆ, ವರ್ತ್ ಅಂತ ಅನ್ನಿಸ್ತಾ ಇದೆ. ನಾರ್ಮಲಾಗಿ ಎಲ್ಲಾದರೂ ಹೈವೇನಲ್ಲಿ ಹೋಟ್ಲಲ್ಲಿ ನಿಲ್ಸಿದ್ರೆ ಸೀರಿಯಸ್ ಆಗಿ ಅಷ್ಟು ವರ್ತು ಅಂತ ಅನ್ಸೋದಿಲ್ಲ ಫುಡ್ಡು. ಸೊ ಸ್ನೇಹಿತರೆ, ಊಟ ಆಯಿತು, ಭರ್ಜರಿ ಊಟ ಆಗ್ಬಿಡ್ತು. ನೆಕ್ಸ್ಟು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲಾದರೂ ಹೈವೇನಲ್ಲಿ ಸಿಗಲ್ಲ, ಮೈಸೂರು ದಾಟದ್ಮೇಲೆ ಎಲ್ಲಾದರೂ ಒಂದು ಒಳ್ಳೆ ಜಾಗದಲ್ಲಿ ಮರ ಸಿಕ್ತು ಅಂದರೆ ಮರದ ಕೆಳಗೆ ಗಾಡಿ ಹಾಕ್ಕೊಂಡು ಪೀಸಾಗಿ ಒಂದು ಅರ್ಧ ಅವರು ಒಂದೊಳ್ಳೆ ಪವರ್ ನ್ಯಾಪ್ ತೊಗೊಂಡು ಆಮೇಲೆ ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಕಾರ್ನ. ಕ್ರೇಜಿ ಇದೆ ಸ್ನೇಹಿತರೆ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ, ರೆಡಿಯಾಗಿದ್ದೀನಿ. ಹೋಪ್ಫುಲಿ ಜೋಶು ಎಲ್ಲೂ ಖರಾಬ್ ಆಗೋದಿಲ್ಲ, ನನ್ನ ಸ್ಟಮಕ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹೊಟ್ಟೆ ಬೇರೆ ಲೈಟಾಗಿ ನೋವ್ತಾ ಇತ್ತು, ಆ ಥರ ಯಾವುದೂ ಸೈಕಾಗ್ದಿರ ಎಲ್ಲ ನೀಟಾಗೆ ಸೂಪರಾಗೆ ಆದರೆ ಅದೇ ಸಾಕು. ಸೊ ಸ್ನೇಹಿತರೆ, ಈಗ ಚಾಮರಾಜನಗರ ಹತ್ತತ್ರ ಇದ್ದೀನಿ. ಹಾಗೇ ಬರ್ತಾ ಇದ್ದೆ, ಇಲ್ಲಿ ಎಷ್ಟೊಂದು ಜನ ಲೈನಲ್ಲಿ ಎಳ್ನೀರು ಮಾರ್ತಾಯಿದ್ರು. ಸೊ ಸರಿ ಆಯಿತು, ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟಿದ್ದೀರಿ, ಹೈಡ್ರೇಷನ್ ಆಗೋಣ ಅಂದ್ಬಿಟ್ಟು ಕಾರ್ ಹಾಕ್ಬಿಟ್ಟು ಅಲ್ಲಿ ಎಳ್ನೀರು ಕುಡಿಯೋಣ ಅಂತ ನಿಲ್ಸಿದ್ದೀನಿ. ಈಗ ಹೋಗಿ ಒಂದು ಎಳ್ನೀರು ಕುಡಿದು ಹೈಡ್ರೇಟ್ ಆಗಿ ತಿರ್ಗಾ ಕಾರ್ ಎತ್ತಿದ್ರೆ ಆರಾಮಾಗಿ ಪೀಸಾಗಿ ಓಡಿಸ್ಕೊಂಡು ಹೋಗ್ತಾ ಇರಬೇಕು. ಒಳ್ಳೊಳ್ಳೆ ವ್ಯೂ ಸ್ಪಾಟ್ ಯಾವುದೆಲ್ಲ ಕಾಣಿಸುತ್ತೆ ಅದರಲ್ಲೆಲ್ಲ ಸ್ಟಾಪ್ ಹಾಕ್ಕೊಂಡು ಮಸ್ತಾಗಿ ಚಿಲ್ ಮಾಡಿಕೊಂಡು ಹೋಗ್ತಾ ಇರೋದಷ್ಟೇ. ಸೊ ಸ್ನೇಹಿತರೆ, ಎಲ್ಲರಿಗೂ ಅವ್ರವ್ರ ಕಾರ್ ಇಷ್ಟ. ನನಗಂತೂ ನನ್ನ ಕಾರು ಬೇರೆಯೇ ಫೀಲಿಂಗು. ಪೋಲೋ ಅಂದರೆ ಪೋಲೋನೇ ಗುರು. ಪೋಲ್ ಲವ್ ಅಂತಾರಲ್ಲ, ಆ ಥರ ಕ್ರೇಜಿಯಾಗೆ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಇದರಲ್ಲಿ ಕ್ರೂಸ್ ಮೋಡೆಲ್ಲ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ, ಓಡಿಸ್ಕೊಂಡು ಭಾರಿಯಾಗಿ ಹೋಗ್ತಾ ಇದ್ದೀನಿ. ಹೆವಿ ಖುಷಿ ಆಗ್ತಿತ್ತು. ಎಳ್ನೀರು ಕುಡಿದ ಮೇಲೆ ಹೈಡ್ರೇಟಾಗಿ ಫುಲ್ ಎನರ್ಜಿಯಿಂದ ಜೋಶಿಂದ ಇದ್ದಿದ್ದ ಕಾರು. ಇದೇ ಖುಷಿನಲ್ಲಿ ಹೋಗಿ ಡೆಸ್ಟಿನೇಷನ್ ರೀಚ್ ಆಗಿ ಅಲ್ಲಿ ಏನೇನು ತರಲೆ ಕೆಲಸ ಮಾಡೋದು ಅಂತ ನೋಡಿ. ಇದೇ ಥರ ವೀಡಿಯೋಸ್ ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ನನಗೆ. ಸ್ನೇಹಿತರೆ, ತಮಿಳ್ನಾಡು ಎಂಟ್ರಿ ಮಾಡಿ ಆಗಿದೆ. ಹಂಗೆ ಒಂದೊಳ್ಳೆ ತಮಿಳ್ ಸಾಂಗ್ ಕೇಳಿಕೊಂಡು ವೈಬ್ ಮಾಡಿಕೊಂಡು ವೈಬ್ ಚೆಕ್ನ ಪಾಸ್ ಮಾಡಿಕೊಂಡು ಪೀಸಾಗೆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ.
ಮಸ್ತಾಗಿದೆ ಸ್ನೇಹಿತರೆ. ಏನು ಹೇಳೋದು ಏನು ಹೇಳ್ದಿರ ಇರೋದು ಒಂದು ಗೊತ್ತಾಗ್ತಿಲ್ಲ, ಬಟ್ ಆದರೆ ಮಸ್ತಾಗಿದೆ. ಸೊ ಇಲ್ಲಾಗೆ ಸೀನ್ರಿ ಎಲ್ಲ ನೋಡಿಕೊಂಡು ಮಸ್ತಾಗಿ ಹಂಗೆ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಿಧಾನಕ್ಕೆ. ಹಂಗೆ ಅಲ್ಲಿ ಮುಂದೆ ಹಂಗೆ ಬರ್ತಾ ಬರ್ತಾ ಒಬ್ಬ ಲಾರಿನವನು ಒಂದು ಒಳ್ಳೆ ಬಿಸ್ಕುಟ್ ಹಾಕ್ದ ಮುಂದೆ ಇರೋ ಕಾರವನಿಗೆ, ಬಾಯಿಗೆ ಬಂದುಬಿಟ್ಟಿರುತ್ತೆ ಆ ಥರ ಹಾಕ್ದ. ನಾನು ಹಿಂದೆಯಿಂದ ನೋಡ್ತಾ ಇದ್ದ ನನಗೆ ಸೈಕ್ ಆಗಿಬಿಡ್ತು. ಅದು ಕ್ಯಾಮ್ರಾನೆಲ್ಲ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ, ಬಟ್ ರಿಯಲಾಗಿ ಅಂತೂ ಕ್ರೇಜಿ ಶಿಟ್ ಆಗಿತ್ತದು. ಸೊ ಅಕ್ಕಪಕ್ಕದಲ್ಲಿ ಸೀನ್ರೀಸ್ ಅಂತೂ ಕ್ರೇಜಿಯಾಗಿತ್ತು. ಆದರೆ ತುಂಬ ಬಿಸಿಲು ಸ್ನೇಹಿತರೆ, ತಮಿಳ್ನಾಡಲ್ಲಂತೂ ಭಾರಿ ಬಿಸಿಲು. ಯಾವಾಗ ಹೋದರೂ ಬರೀ ಬೆಂದೋಗೋದೇ ಆಗೋಯ್ತು. ಅವನಕ್ಕನ್ ತಮಿಳ್ನಾಡು ಹೈವೇ ಸಿಂಗಲ್ ಹೈವೇ ಎದೆ ಮೇಲೆ ಬರ್ತಾರೆ ಲೋಪರ್ ನನ್ನ ಮಕ್ಕಳು. ನಿಜವಾಗ್ಲೂ ಸ್ನೇಹಿತರೆ ಏನು ಹೇಳೋದು ಅವ್ರಿಗೆ. ಸರಿ ಓವರ್ಟೇಕ್ ಮಾಡ್ತಾರ, ಖಾಲಿ ಇರೋವಾಗ ಓವರ್ಟೇಕ್ ಮಾಡಬೇಕು. ಈ ಕಡೆ ಲೇನಲ್ಲಿ ಬಂದು ಇಲ್ಲಿಂದ ಓವರ್ಟೇಕ್ ಮಾಡೋದು, ಆಮೇಲೆ ಸುಮ್ಮನೆ ಆಪೋಸಿಟಲ್ಲಿರೋರಿಗೆ ಏನಾದರೂ ಆಗೋದು, ಅವ್ರಿಗೇನಾದರೂ ಆಗೋದು. ಏನಕ್ಕೆ ಅರ್ಜೆಂಟು? ಆರಾಮಾಗಿ ಪೀಸಾಗಿ ಹೋಗಿ ಪೀಸಾಗಿ ಬರ್ಬೋದಲ್ವ. ಹಾಗೆ ಅಕ್ಕಪಕ್ಕದಲ್ಲಿರೋ ಗ್ರೀನರಿ ಎಲ್ಲ ಶೂಟ್ ಮಾಡ್ಕೊಂಡು ಹೋಗೋದ ಅಂತ ಶೂಟ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಹಾಗೆ ಶೂಟ್ ಮಾಡೋವಾಗ ಹಿಂಗೆ ಮಿರರ್ನ ಫೋಕಸ್ ಮಾಡಿದೆ. ನೋಡಿದ್ರೆ ಹಿಂದ್ಗಡೆ ಮಸ್ತಾಗಿ ಒಂದು ಸ್ಕಾರ್ಪಿಯೋ ಒಳ್ಳೆ ಮಿರರ್ ವ್ಯೂನಲ್ಲಿ ಬರ್ತಾಯಿತ್ತು. ಅದನ್ನು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡು ಹೀಗೆ ಎಲ್ಲ ಅಕ್ಕಪಕ್ಕದಲ್ಲಿರೋ ಎಲ್ಲ ಗ್ರೀನ್ರಿನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಥರ ಒಳ್ಳೆ ಫೀಲು ಸ್ನೇಹಿತರೆ. ಕಾಮಾಗೆ ನನ್ನ ಫೇವ್ರೆಟ್ ಸಾಂಗ್ಸ್, ನನ್ನ ಫೇವ್ರೆಟ್ ಪ್ಲೇಲಿಸ್ಟ್ ಮಾಡಿಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಈಗ ಫಾರೆಸ್ಟ್ ಎಂಟ್ರಿ ಕೊಟ್ಟಿದ್ದೀನಿ. ಫಾರೆಸ್ಟ್ ಹೆಸರು ಮರ್ತೋಗ್ಬಿಡೆ. ಫಾರೆಸ್ಟ್ ಎಂಟ್ರಿ ಕೊಟ್ಟಿದ ತಕ್ಷಣ ಸಿಂಗಲ್ ರೋಡು ಸೇಫಾಗಿ ಓಡಿಸ್ಕೊಂಡು ಹೋಗಬೇಕು. ಕ್ರೇಜಿಯಾಗಿ ಲಾರಿಗಳೆಲ್ಲ ಭಾರಿ ಎತ್ತಗೆ ಹೋಗ್ತಿರುತ್ತೆ. ಹಂಗೆ ಓಡಿಸ್ಕೊಂಡು ಫಾರೆಸ್ಟ್ ಒಳಗಡೆ ವೈಬೇ ಬೇರೆ ಸ್ನೇಹಿತರೆ. ಏನು ಗ್ರೀನ್ರಿ, ಏನು ಸೈಟು, ಮಸ್ತಾಗಿರುತ್ತೆ ಫಾರೆಸ್ಟ್ ಒಳಗಡೆ ಯಾವಾಗ ಹೋದ್ರು ಅಷ್ಟೇ. ಫಾರೆಸ್ಟ್ ಹೈವೇ ಅಂದರೆ ಫಾರೆಸ್ಟ್ ಹೈವೇ ಇರೋ ಫಾರೆಸ್ಟ್ ಹೈವೇನಲ್ಲೆಲ್ಲ ಟೂ ವೀಲರು ಕಾರು ಎರಡೂ ಒಂದ್ಸರಿ ಲೈಫಲ್ಲಿ ಓಡಿಸ್ಲೇಬೇಕು. ಫೀಲ್ ಮಾಡಿ ಎಂಜಾಯ್ ಮಾಡಬೇಕು. ಅದು ಸೋಲೋನಲ್ಲಿ ಮಾಡಿದಾಗಂತೂ ಇನ್ನೂ ಕ್ರೇಜಿಯಾಗಿ ಟ್ರಿಪ್ ಆಗ್ಬಿಟ್ಟಂತೂ ಮಾಡ್ತಾಯಿದ್ರೆ ಇನ್ನೂ ಟ್ರಿಪ್ ಆಗ್ಬಿಡುತ್ತೆ. ಸೊ ಹಂಗೆ ಕೈಯಲ್ಲಿ ಇಟ್ಕೊಂಡೇ ವಿಡಿಯೋ ಮಾಡ್ತಿದ್ದೆ ಸ್ನೇಹಿತರೆ ಫೋನ್ನ. ಸೊ ಹಂಗೆ ಡಿಫ್ರೆಂಟ್ ಆ್ಯಂಗಲಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಏನೇನೋ ಟ್ರೈ ಮಾಡಿದ್ದೀನಿ ಹೊಸದಾಗೆ. ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದೆ. ನೋಡಿ ನಿಮಗೂ ಇಷ್ಟ ಆದರೆ ಹೇಳಿ. ನೆಕ್ಸ್ಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಬೇಕು. ವ್ಲಾಗಿಂಗಿಗೆ ಏನೇನು ಎಕ್ವಿಪ್ಮೆಂಟ್ಸು, ಕಾರ್ಗೆ ಅಟ್ಯಾಚ್ ಮಾಡೋದು ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಬೇಕು. ತೊಗೊಳ್ಳೋದ ಅದಕ್ಕೂ ಒಂದು ಒಳ್ಳೆ ಟೈಮ್ ಬರ್ತದೆ.
ತಮಿಳ್ ಸಾಂಗ್ಸ್ ಎಲ್ಲ ಒಂಥರ ಕ್ರೇಜಿಯಾಗಿರುತ್ತೆ ಸ್ನೇಹಿತರೆ, ಒಳ್ಳೆ ವೈಬ್ ಇರುತ್ತೆ. ಇಂಡಸ್ಟ್ರಿನಲ್ಲಿ ಆ ಥರ ಇದ್ದಾರೆ ಅಂತ ಅನಿಸುತ್ತೆ. ನಮ್ಮ ಕನ್ನಡದಲ್ಲೂ ಮಸ್ತಾಗಿದ್ದಾರೆ, ಆ ಥರ ಹೇಳ್ತಾ ಇಲ್ಲ, ಬಟ್ ತಮಿಳಲ್ಲಿ ಮಸ್ತಾಗಿದ್ದಾರೆ. ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ, ಒಳ್ಳೊಳ್ಳೆ ಲೈನ್ಸ್ ಬರೀತಾರೆ. ಕಾಡೊಳಗೆ ಹೋಗ್ತಾ ಇದ್ದಂಗೆ ಹಂಗೆ ನೆಟ್ವರ್ಕ್ ಬೇರೆ ಹೋಗ್ಬಿಡ್ತು ಸ್ನೇಹಿತರೆ. ಮ್ಯೂಸಿಕ್ ಎಂಜಾಯ್ ಮಾಡೋಣ ಅಂದ್ಕೊಂಡ್ರೆ ಹಂಗೆ ಮ್ಯೂಸಿಕ್ ವೈಬು ಹೋಗ್ಬಿಡ್ತು. ಬಟ್ ಆದರೆ ಪಕ್ಕದಲ್ಲಿದ್ದಿದ್ದು ಗ್ರೀನ್ರಿ, ಆ ರೋಡು, ಅದೆಲ್ಲ ಇನ್ನೂ ಸಾಂಗ್ ಇದ್ದಿದ್ರೆ ಇನ್ನೂ ಮಸ್ತಾಗಿದ್ದಿರೋದು. ಇವಾಗ ಓಕೆ, ಪೀಸ್ ಚಿಲ್ ಮಾಡ್ಬೋದು. ಚಿಲ್ ಮಾಡಿಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ஒவ்வொரு நாளும் ಸೈಕ್ ಆಗಿದೆ ಸ್ನೇಹಿತರೆ, ಕ್ರೇಜಿ ಆಗಿದೆ. ಸೀರಿಯಸ್ ಆಗಿ ಹೇಳ್ತೀನಿ, ನಿಜವಾಗ್ಲೂ ಮಸ್ತಾಗಿದೆ ಸಾಂಗು, ಈ ಕಾಡು, ಫಿಶ್ ತಾರಮೇವಾ ವಾಸಮೇ ವಾಸಮೇ ನೀ ದಾನೇ ತಾರಮೇ ತಾರಮೇವಾ ಒಂದನ್ ಶ್ವಾಸಮೇ ನೀ ಉಯಿರೇವಾ. ಹೆವಿ ಖುಷಿ ಆಗ್ಬಿಟ್ಟಿದೀನಿ ಸ್ನೇಹಿತರೆ. ಒಳ್ಳೆ ರೈಡು, ಒಳ್ಳೆ ಡ್ರೈವು. ಯಾರ ಕಣ್ಣು ಬೀಳದೆ ಇರ್ಲಿ ದೇವ್ರೆ. ಹೇಳ್ತಾರೆ ಕಲ್ಲೇಟ್ಗಿಂತ ಕಣ್ಣೇಟ್ ಜಾಸ್ತಿ ಹೇಳ್ಬಿಟ್ಟು, ಯಾರ ಕಣ್ಣು ಬೀಳದೆ ಇರ್ಲಿ ದೇವ್ರೆ. ಆವಾಗೆ ಥ್ಯಾಂಕ್ ಯು ದೇವ್ರೆ, ಭಗವಂತ ಥ್ಯಾಂಕ್ ಯು. ನೆಮ್ಮದಿಯಾಗಿ ನೆಮ್ಮದಿಯಾಗಿಟ್ಟಿರಪ್ಪ, ಎಲ್ಲಾರನ್ನೂ ನೆಮ್ಮದಿಯಾಗಿಟ್ಟಿರಪ್ಪ.
ಕಾಸು ಕೇಳ್ತಾರೆ ಅಂತ ಅನ್ಕೊಂಬಿಟ್ಟೆ. ನೋಡಿದ್ರೆ ಕಾಸೇ ಕೇಳಿಲ್ಲ, ಮಸ್ತಾಗಿ ಬಿಟ್ಬಿಟ್ರು. ನಾನು ಮಸ್ತಾಗಿ ಹೋಗ್ತಿದ್ದೀನಿ. ಒಳ್ಳೆ ರೋಡ್ ಸ್ಟಾರ್ಟು ಗುರು, ಒಳ್ಳೆ ರೋಡ್ ಸ್ಟಾರ್ಟು. ತಮಿಳ್ನಾಡು ಬಾರ್ಡ್ರು ಎಂಟ್ರ್ ಮಾಡಿದ್ದೀನಿ. ಸೈಕಾಗಿದೆ ರೋಡ್ ಅಂತೂ, ತೋರಿಸ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಎಷ್ಟು ಮಸ್ತಾಗಿದೆ. ಯಾವುದೋ ಫಾರಿನ್ ಎಂಟ್ರಿ ಮಾಡ್ದಂಗೆ ಆಗ್ಬಿಟ್ಟಿದೆ ನನಗಂತೂ ಫೀಲು. ಅಷ್ಟು ಚೆನ್ನಾಗಿದೆ ರೋಡು. ಅಕ್ಕಪಕ್ಕದಲ್ಲಿ ಗ್ರೀನ್ಸ್ ಅಂದ್ರೇ ನಮಗೆ ಫಸ್ಟ್ ಆಫ್ ಆಲ್ ಇಷ್ಟ. ಹಂಗೆ ಗ್ರೀನ್ಸ್ ನೋಡಿಕೊಂಡು ಹಂಗೇ ಮುಂದೆ ಹೋಗ್ತಾ ಹೇಗಿರುತ್ತೆ ಗೊತ್ತಾ ಸ್ನೇಹಿತರೆ, ನೀವು ಹೋಗ್ತಾನೇ ಇರಬೇಕು. ರೋಡ್ ಎಂಡೇ ಆಗಬಾರ್ದು ಅನ್ನೋ ಒಂದು ಫೀಲು. ಈ ರೋಡಲ್ಲಿ ಕಾರ್ ಓಡಿಸ್ತಾ ಇದ್ರೆ ಹೀಗೆ ಓಡಿಸ್ಕೊಂಡು ಹೋಗ್ತಾನೇ ಇರಬೇಕು. ಕಾರ್ ಓಡಿಸ್ಕೊಂಡು ಹೋಗ್ತಾ ಇರೋವಾಗ ಹಂಗೇ ಲೆಫ್ಟಿಗೆ ತಿರುಗಿ ನೋಡಿದ್ರೆ ಯಾವ ಥರ ಇದೆ ಗೊತ್ತಾ ಸ್ನೇಹಿತರೆ, ವ್ಯೂ ಕ್ರೇಜಿ ಅಂದ್ಕೊಳ್ಳಿ, ಕ್ರೇಜಿ ಸೈಕ್ ವ್ಯೂ. ಅದಕ್ಕೆ ಕಾರ್ನ ಹಂಗೆ ರಪ್ ಅಂತ ಲೆಫ್ಟ್ಗೆ ಇಳಿದು ಕಾರ್ನ ನಿಲ್ಲಿಸಿ ಇವಾಗ ಕಾರಿಂದ ಇಳಿದು ಆ ವ್ಯೂ ತೋರಿಸ್ತೀನಿ ನೋಡಿ. ಚಿತಾಲ್ಪತಲ್ಲಿ ಆಗ್ಬಿಟ್ಟೆ ನಾನೇ ಆ ವ್ಯೂ ನೋಡ್ಬಿಟ್ಟು. ಸೈಕ್ ಸ್ನೇಹಿತರೆ. ಹಾಗೆ ಇದ್ರೊಳಗಡೆ ಸತ್ಯಮಂಗಲಂ ಫಾರೆಸ್ಟ್ ಅನ್ಸುತ್ತೆ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಇಲ್ವಾ ಅಂತ ಗೊತ್ತಿಲ್ಲ. ಒಳಗಡೆ ಬಂದೆ, ಯಪ್ಪ ಹೇಗಿದೆ ಗೊತ್ತಾ, ಈಗ ತಾನೇ ಎಂಟ್ರಿ ಕೊಟ್ಟೆ. ಬೆಟ್ಟಗಳನ್ನ ನೋಡಿ ಸ್ನೇಹಿತರೆ, ಎಲ್ಲ ಮೌಂಟೇನ್ಸ್. ಸೀರಿಯಸ್ಲಿ ಈ ರೋಡು ಅಷ್ಟೇ ಹೊಸ ರೋಡ್ ಥರ ಇದೆ. ಹೋಗ್ತಾ ಇರುತ್ತೆ, ತುಳಿತಾ ಇರಬೇಕಷ್ಟೆ. ಇದು ನಾನು, ಇದು ನನ್ನ ಬೇಬಿ, ನಾವಿಬ್ಬರು ಹೋಗ್ತಾ ಇದ್ದೀರಿ. ಪೀಸ್ ಸ್ನೇಹಿತರೆ. ಹಾಗೆ ಡ್ರೈವ್ ಮಾಡ್ಕೊಂಡು ಬರ್ತಿದ್ದೆ. ಸತ್ಯಮಂಗಲಂ ಟೈಗರ್ ರಿಸರ್ವ್ಗೆ ರೈಟ್ ಹೋಗಬೇಕಿತ್ತು, ರೈಟ್ ತೊಗೊಂಡಿಲ್ಲ. ಸರಿ ಮುನ್ನಾರ್ಗೆ ಸ್ಟ್ರೈಟೇ ತೋರಿಸ್ತಾ ಇತ್ತು. ಸೊ ಸ್ಟ್ರೈಟೇ ಹೋಗೋಣ ಅಂತ ಬಂದೆ. ಯಪ್ಪ ಹೇಗಿದೆ ಅಂದರೆ ವ್ಯೂ ಸೀರಿಯಸ್ ಆಗಿ ಸ್ನೇಹಿತರೆ, ಕ್ರೇಜಿ ಆಗಿದೆ ವ್ಯೂ. ಯಪ್ಪ ಕ್ಯಾಮ್ರಲ್ಲಿ ಅಷ್ಟು ಕಾಣಿಸುತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಕಣ್ಣಿಗೆ ಮಾತ್ರ ಫುಲ್ ತಂಪು ಕೂಲ್. ನೋಡಿ ಸ್ನೇಹಿತರೆ, ಇಲ್ಲಿ ನಿಲ್ಸಿದ್ದೀನಿ ಕಾರು ಸೈಡಲ್ಲಿ. ಫುಲ್ ಸೈಡಿಗೆ ಬಂದು ಪಾರ್ಕ್ ಮಾಡಿದ್ದೀನಿ. ರೋಡ್ ತುಂಬ ಚಿಕ್ಕದಿದೆ, ಆದರೂ ಅದರಲ್ಲೇ ಮಸ್ತಾಗೆ ಒಂದು ಒಳ್ಳೆ ವ್ಯೂ ಕ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀನಿ. ಕ್ರೇಜಿ ಇದೆ ಸ್ನೇಹಿತರೆ. ಯಾವುದಪ್ಪ ಇದು ಬೆಟ್ಟ ಈ ಥರ ಇದೆ ನೋಡಿ ಸ್ನೇಹಿತರೆ. ಕೆಳಗಡೆ ಅಪ್ಪ ಅಲ್ಲಿ ಕೆಳಗೆ ಸೈಕು ಗುರು, ಭಾರಿ ಆಗಿದೆ ಸ್ನೇಹಿತರೆ, ಶಾಂತವಾಗಿದೆ ನೋಡಿ. ಈ ಹೂವುಗಳು ನಮ್ಮ ಮನೆ ಹತ್ರ ಈ ಗಿಡ ಇತ್ತು ಫಸ್ಟು, ಇವಾಗಿಲ್ಲ, ಕಟ್ ಮಾಡಾಕ್ಬಿಟ್ಟಿದ್ದಾರೆ. ಇದುವರೆಗೂ ಎಷ್ಟೋ ಕಡೆ ಘಾಟ್ ಸೆಕ್ಷನಲ್ಲಿ ಕಾರ್ ಓಡಿಸಿದ್ದೀನಿ ಸ್ನೇಹಿತರೆ, ಆದರೆ ಈ ಮುನಾರ್ ರೋಡಲ್ಲಿರೋ ಘಾಟ್ ಸೆಕ್ಷನ್ ಅಂತೂ ಸೈಕು ಕ್ರೇಜಿ ಘಾಟ್ ಸೆಕ್ಷನ್ ಅಂದ್ಕೊಳ್ಳಿ. ಅಪ್ಪ ಭಾರಿಯಾಗಿತ್ತು, ಭಯಾನಕವಾಗಿತ್ತು. ಆದರೂ ಮಸ್ತಾಗೆ ನಾವು ಗೊತ್ತಲ್ಲ ಡ್ರೈವರು ಭಾರಿ ಚಿಲ್ ಮಾಡ್ಕೊಂಡು ಓಡಿಸ್ಕೊಂಡು ಪೀಸಾಗಿ ಹೋಗ್ತಾಯಿದ್ರಿ. ಅಲ್ಲಿ ಬೇರೆ ಹೆವಿ ಟ್ರಾಫಿಕ್ಕು, ಏನೋ ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಜೀವನದಲ್ಲಿ. ಆದರೆ ವ್ಯೂ ಮಾತ್ರ ಅದ್ಭುತ, ಅತ್ಯದ್ಭುತ. ಸೊ ಸ್ನೇಹಿತರೆ, ಈಗ ಆಲ್ಮೋಸ್ಟ್ ಲೈಕ್ ಇನ್ನೂ 155 ಕಿಲೋಮೀಟರ್ಸ್ ಏನೋ ಪೆಂಡಿಂಗ್ ಇದೆ. ನನಗೂ ಟಯರ್ಡ್ ಆಗಿದೆ ಓಡಿಸಿ ಕಾರ್ನ. ಅದಕ್ಕೆ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಕಾಣಿಸ್ತು ರೈಟ್ ಸೈಡಲ್ಲಿ, HP ಪೆಟ್ರೋಲ್ ಬಂಕಲ್ಲಿ ಅವ್ರ ಹತ್ರ ನಿಲ್ಲಿಸ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರ ಹತ್ರ ಕೇಳಿದೆ, ಇಲ್ಲಿ ಕಾರ್ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬೋದಾ ಅಂತ. ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿದ್ರು. ಥ್ಯಾಂಕ್ಸ್ ಟು ದೆಮ್. ಸೊ ಆರಾಮಾಗೆ ಕಾರ್ ಇಲ್ಲಿ ಹಾಕ್ಕೊಂಡಿದ್ದೀನಿ ಪೀಸ್ಫುಲ್ಲಾಗೆ. ಒಂದು ಒಳ್ಳೆ ಸ್ಲೀಪ್ ಆಗಿಬಿಟ್ಟು ಆಮೇಲೆ ಎದ್ದು, ಇವಾಗ ಟ್ರಾಫಿಕ್ ಬೇರೆ ಜಾಸ್ತಿ ಇದೆ, ಕಣ್ಣು ಬೇರೆ ಎಳಿತಾ ಇದೆ, ಅದಕ್ಕೆ ಒಂದು ಸ್ಲೀಪ್ ಹಾಕ್ಕೊಂಬಿಡೋದ, ಆಮೇಲೆ ಪೀಸಾಗಿ ಓಡಿಸ್ಕೊಂಡು ಹೋಗೋದ ಅಂತ. ಏನಂತೀರ ಸ್ನೇಹಿತರೆ? ಸರಿ, ರೆಸ್ಟ್ ಬೇಕು ಅನ್ನೋದಾಗ ರೆಸ್ಟ್ ಮಾಡಿಬಿಡ್ಬೇಕು. ಇಲ್ಲ ಹೋಗ್ಬಿಡ್ತೀನಿ ಅಂದ್ಕೊಂಡು ಹೋದರೆ ಹೋಗೇ ಬಿಡ್ತೀನಿ ಅಂತ ಸೀನೇ ಬೇಡ ಗುರು. ಆರಾಮಾಗಿ ರೆಸ್ಟ್ ತಗೊಂಡೇ ಹೋಗೋದ.
ಸೊ 11 ಗಂಟೆ ತನಕ ಸ್ಲೀಪ್ ಹಾಕಿದ್ದೆ. ಆಮೇಲೆ ಹಂಗೆ ಎಚ್ಚರಿಕೆ ಆಯಿತು, ಸರಿ ಆಯಿತು ಟ್ರಾಫಿಕ್ ಕಮ್ಮಿ ಆಗಿರುತ್ತೆ, ಇನ್ನೇನು ಕಾರ್ ಎತ್ತದ ಅಂತೇಳ್ಬಿಟ್ಟು ಕಾರ್ ಎತ್ಕೊಂಡು ಅಲ್ಲಿಂದ ತಿರ್ಗಾ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಆದರೂ ಇನ್ನೂ 11 ಗಂಟೆಗೆಲ್ಲ ಮುಚ್ಚಿಬಿಟ್ಟಿರಬೇಕು ಅಂಗಡಿಗಳು ಎಲ್ಲ. ಏನು ಅಷ್ಟೇನು ಅಂಗಡಿಗಳು ಎಲ್ಲ ಮುಚ್ಚಿರಲಿಲ್ಲ, ಇನ್ನೂ ಓಪನ್ ಆಗಿತ್ತು. ಗಾಡಿಗಳು ಓಡಾಟ ಹಾಗೇ ಇತ್ತು. ಸರಿ ಆಯಿತು, ನಾವೇನು ಮಾಡೋದ ಅದಕ್ಕೆ ಅಂದ್ಬಿಟ್ಟು ಸರಿ ಓಡಿಸ್ಕೊಂಡು ಹೋಗೋದ ಅಂದ್ಬಿಟ್ಟು ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಸೊ ಇದಕ್ಕೆ ಮುಂಚೆ ಅಲ್ಲಿ ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು. ಹಂಗೆ ಒಂದು ಸ್ವಲ್ಪ ಊಟ ತಿಂದ್ಕೊಂಡೆ, ಫ್ರೈಡ್ ರೈಸು. ಅದೇನೋ ಗೊತ್ತಿಲ್ಲಪ್ಪ, ತಮಿಳ್ನಾಡಲ್ಲಿ ಎಲ್ಲೂ ಊಟ ತಿಂದರೂ ಸೆಟ್ಟೇ ಆಗೋದಿಲ್ಲ. ಅದು ಈ ಹೈವೇ ಸೈಡ್ಗಳಲ್ಲಂತೂ ನಿಜವಾಗ್ಲೂ ಸೆಟ್ಟೇ ಆಗೋದಿಲ್ಲ. ಲೈಟಾಗಿ ತಿನ್ಕೊಂಡು ಕಾರ್ ಎತ್ತಿದ್ದೀನಿ. ಇವಾಗ ಆರಾಮಾಗಿ ರಾತ್ರಿ ಖಾಲಿ ರೋಡಲ್ಲಿ ಪೀಸಾಗಿ ಓಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಮುಂದೆ ಇನ್ನೂ ಏನೇನು ಬರುತ್ತೆ, ಏನೇನು ಚಾಲೆಂಜಸ್ಸು. ಆಬ್ವಿಯಸ್ಲಿ ಬಂದೇ ಬರುತ್ತೆ, ಯಾಕಂದರೆ ರಾತ್ರಿ ಹೊತ್ತು ಓಡಿಸ್ತಾ ಇರೋದ್ರಿಂದ ಭಾರಿ ಚಾಲೆಂಜಸ್ ಬರುತ್ತೆ. ನನಗೆ ಆ್ಯಕ್ಚುಲಿ ಐ ಡೋಂಟ್ ಪ್ರಿಫರ್ ಟು ಡ್ರೈವ್ ಡ್ಯೂರಿಂಗ್ ನೈಟ್ ಟೈಮ್ಸ್. ನಾನು ಡೇ ಟೈಮಲ್ಲೇ ಪ್ರಿಫರ್ ಮಾಡ್ತೀನಿ. ಬಟ್ ತುಂಬ ಜನ ನೈಟ್ ಪ್ರಿಫರ್ ಮಾಡ್ತಾರೆ, ಅದು ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ವಾ. ನನಗೇನೆಂದರೆ ಒಂದು ಸ್ವಲ್ಪ ಸೇಫ್ ಅಂತಲೂ ಅನಿಸುತ್ತೆ ಡೇ ಟೈಮಲ್ಲಿ ಟ್ರಾವೆಲ್ ಮಾಡೋವಾಗ. ರೋಡು ಕ್ಲಿಯರಾಗಿ ಓಪನ್ ಆಗಿ ಕಾಣಿಸ್ತಾ ಇರುತ್ತೆ. ರಾತ್ರಿ ಯಾವನೋ ಒಬ್ಬ ಟಕ್ ಅಂತ ನುಗ್ಬಿಟ್ಟ ಅಂದರೆ ಅಷ್ಟೇ, ಸೈಕ್ ತಗೋ ಮಗ ಅಂತ. ಇವನು ಯಾರೋ ಎದೆ ಮೇಲೆ ಲೈಟ್ ಹಾಕ್ಕೊಂಡು ಬರ್ತಾವನೆ ಲಾರಿಯವನು. ಆ ಥರ ಲೈಟೆಲ್ಲ ನಿಜವಾಗ್ಲೂ ಬ್ಯಾನ್ ಮಾಡಿಬಿಡ್ಬೇಕು ಸ್ನೇಹಿತರೆ. ಆಪೋಸಿಟಲ್ಲಿರೋರಿಗೆ ಎಷ್ಟು ಇರಿಟೇಷನ್ ಆಗುತ್ತೆ, ರೋಡ್ ಕಾಣಿಸಲ್ಲ. ಯೋಚನೆ ಮಾಡಬೇಕು, ಬೇರೆಯವ್ರದ್ದು ಯೋಚನೆ ಮಾಡಬೇಕು. ಬರೀ ಅವ್ರವ್ರದ್ದು ಮಾತ್ರನೇ ಯೋಚನೆ ಮಾಡಿಕೊಂಡು ಅವ್ನು ಮಾತ್ರ ಮನೆಗೆ ಹೋಗಿ ಸೇರಿಕೊಂಡ್ರೆ ಸಾಕ. ಎಲ್ಲರೂ ಬದುಕಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲ ಸ್ವಾರ್ಥಿಗಳು ಗುರು, ನಿಜವಾಗ್ಲೂ ಸ್ವಾರ್ಥದ ಜೀವನ. ನೋಡಿ ಇವನು ಯಾರೋ ಇನ್ನೊಂದು ಸರಿ ಐ ಬೀಮ್ ಹಾಕ್ಕೊಂಡು ಬರ್ತಾವನೆ, ಲಾರಿಯವನು ಕಾರವನು, ಏನೂ ಕಾಣಿಸಲ್ಲ. ಕಾಣಿಸ್ದಿರ ಎತ್ಕೊಂಡು ಅಲ್ಲಿ ಯಾವುದಾದ್ರೂ ಮರಕ್ಕಿಟ್ಟ ಅಂದರೆ ಅಷ್ಟೇ, ಓಕೆ ಫ್ರೆಂಡ್ಸ್ ಬಾಯ್, ಹಂಗಾಗ್ಬಿಡುತ್ತೆ ಜೀವನ. ಅವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಏನೋ ಗೊತ್ತಿಲ್ಲ. ಹೈವೇನಲ್ಲಿ ಅವರು ಕಾಣಿಸ್ತಾರಲ್ಲ, ಅವ್ರಿಗೆ ಜಾಸ್ತಿ ಕಾಣಿಸ್ಲಿ ಅಂತ ಲೈಟ್ ಆ ಥರ ಹಾಕ್ಕೊತಾರ. ಇಲ್ಲ ಇನ್ನೊಬ್ರಿಗೆ ಎದುರುಗಡೆ ಬರೋನು ಏನೂ ಕಾಣಿಸ್ದಿರ ಅವ್ನು ಹಾಳಾಗೋಗ್ಲಿ ಅಂತ ಹಾಕ್ಕೊತಾರ. ನಿಜವಾಗ್ಲೂ ಗೊತ್ತಿಲ್ಲ ನನಗಂತೂ. ಸರಿ, ಏನೂ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ನಾವು ಬುದ್ಧಿ ಕಲಿಸ್ಕೊಂಡು ಹೋಗೋಕ್ಕಾಗಲ್ಲ. ನಾವು ತೊಳ್ಕೊಂಡು ನಂದನ್ನು ನಾನು ತೊಳ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ರಾತ್ರಿ ಬೇರೆ ಆಗಿಬಿಟ್ಟಿದೆ. ಎಲ್ಲಾದರೂ ಹೋಗಿ ಒಳ್ಳೆ ಜಾಗದಲ್ಲಿ ಪೀಸಾಗಿ ರೆಸ್ಟ್ ಮಾಡೋದ. ಮೈಂಡಲ್ಲಿ ಅದೇ ಓಡ್ತಾ ಇದೆ ಕಂಟಿನ್ಯೂಸ್ ಆಗಿ, ರೆಸ್ಟ್ 2 hours ರೆಸ್ಟ್ ಮಾಡಿದರೂ ಇನ್ನೂ ರೆಸ್ಟ್. ಯಾಕಂದರೆ ಬೆಳಗ್ಗೆಯಿಂದ ಓಡಿಸ್ತಾನೆ ಇದ್ದೀನಿ ಕಾರು. ನೋಡಿ ಸ್ನೇಹಿತರೆ, ಯಾರಿಗಾದರೂ ನನ್ನ ಜೊತೇಲಿ ಬರೋದಕ್ಕೆ ಇಷ್ಟ ಇದ್ದರೆ, ಟ್ರಾವೆಲಿಂಗ್ ಅನ್ನೋದು ಇಷ್ಟ ಇತ್ತು ಅಂದರೆ ಬನ್ನಿ, ನನ್ನ ಜೊತೆ ಸೇರಿ ಹೋಗೋಣ. ಎಲ್ಲ ಒಂದು ಒಳ್ಳೊಳ್ಳೆ ಸ್ಪಾಟ್ಸ್ಗೆ ಹೋಗೋಣ, ಒಳ್ಳೊಳ್ಳೆ ಕ್ರೇಜಿ ಜಾಗಕ್ಕೆ ಹೋಗೋಣ, ಚಿಲ್ ಮಾಡೋಣ. ಇರೋದೊಂದು ಲೈಫು, ಇವತ್ತಿರೋರು ನಾಳೆ ಇರಲ್ಲ ಗುರು. ಏನು ತೊಗೊಂಬಂದಿಲ್ಲ, ಏನೂ ತೊಗೊಂಡು ಹೋಗಲ್ಲ. ಸೊ ಪೀಸಾಗೆ ಒಂದು ಲೈಫ್ ಬದುಕೋಣ, ಟ್ರಾವೆಲ್ ಮಾಡೋಣ. ದೇವ್ರು ಇದೆಲ್ಲ ಸೃಷ್ಟಿ ಮಾಡಿರೋದು ನೋಡೋಕ್ಕೋಸ್ಕರನೇ. ನಮ್ಮ ಹತ್ರ ಎಲ್ಲ ಎಕ್ವಿಪ್ಮೆಂಟ್ಸ್ ಇದ್ದು ಎಲ್ಲ ಇವಾಗ ಇದ್ದು ನಾವು ಟ್ರಾವೆಲ್ ಮಾಡೋದಿಲ್ಲ. ಆದರೆ ಒಂದು ಟೈಮಲ್ಲಿ ಜನರ ಹತ್ರ ಏನೂ ಇರಲಿಲ್ಲ. ಅಂಥ ಟೈಮಲ್ಲಿ ನಡ್ಕೊಂಡೇ ಟ್ರಾವೆಲ್ ಮಾಡೋರು. ಆದರೂ ಇವಾಗೂ ನೋಡಿದ್ದೀನಿ ಎಷ್ಟೊಂದು ಜನ ಸೈಕಲಲ್ಲಿ ಇದಕ್ಕೆ ಹೋಗೋದು, ನಡ್ಕೊಂಡು ಪಾದಯಾತ್ರೆ ಮಾಡಿಕೊಂಡು ಕಾಶಿಗೆ ಹೋಗೋದು. ಕ್ರೇಜಿ ಗುರು ಅವರೆಲ್ಲ. ನಿಜವಾಗ್ಲೂ ಅವರೆಲ್ಲ ಜೀವನ ಅರ್ಥ ಮಾಡ್ಕೊಂಬಿಟ್ಟಿರೋರು. ನಾವೆಲ್ಲ ಇನ್ನೂ ಇವಾಗ ಜೀವನ ನೋಡ್ತಾ ಇರೋರು. ಸೊ ಬನ್ನಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಪ್ರೋತ್ಸಾಹ ಕೊಡಿ. ಇನ್ನೂ ಇದೇ ಥರ ಹೆಚ್ಚಾಗಿ ವೀಡಿಯೋಸ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಎಲ್ಲಾದರೂ ನಾನೇನಾದರೂ ಮಿಸ್ಟೇಕ್ ಮಾಡ್ತಾಯಿದ್ರೆ ತಿಳಿಸ್ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇನ್ ಕೇಸ್ ನೀವೆಲ್ಲಾದರೂ ಒಂದು ಒಳ್ಳೆ ಕ್ರೇಜಿ ಆಗಿರೋ ಸ್ಪಾಟಲ್ಲಿ ಇದ್ದರೆ, ನಾನು ಅಲ್ಲಿಗೆ ಬರಬೇಕು ಅಂತ ನಿಮ್ಗೇನಾದರೂ ಆಸೆ ಇತ್ತು ಅಂದರೆ ತಿಳಿಸ್ಕೊಡಿ. ಡೆಫಿನೆಟ್ಲಿ ನಾನು ಬರ್ತೀನಿ. ಬಿಕಾಸ್ ನನಗೂ ಅಷ್ಟೇ ಟ್ರಾವೆಲ್ ಮಾಡಬೇಕು. ಮನೇಲಿದ್ದು ಕೆಲಸ ಮನೆ ಜೀವನ ಅಂತ ನೋಡಿ ಫುಲ್ಲು ಸ್ಟ್ರೆಸ್ಡ್ ಆಗಿಬಿಟ್ಟಿದ್ದೀನಿ. ಆ್ಯನ್ಸೈಟಿ ಏನಪ್ಪ ಇವೆಲ್ಲ. ಫಸ್ಟ್ ಇದನ್ನೆಲ್ಲ ಬಿಟ್ಟು ಒಗದು ಆಚೆ ಹಾಕಿ ಫಸ್ಟು ಭಯ ಬಿಟ್ಟು ಮಸ್ತಾಗೆ
ಸ್ಟ್ರಾಂಗಾಗಿ ಇರಬೇಕು. ಇರೋದು ಒಂದು ಲೈಫ್ ಅಷ್ಟೇ. ಅದೊಂದನ್ನು ಮಾತ್ರ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಏನಂತೀರಾ? ಸೊ ಎಲ್ಲ ಜಾಗಕ್ಕಿಂತ ಈ ರೋಡ್ ಇದೆಯಲ್ಲ, ಇದು ಭಯಾನಕವಾಗಿರೋ ರೋಡು ಸ್ನೇಹಿತರೆ. ನನಗೆ ಪರ್ಸ್ನಲಾಗಿ ಅನಿಸಿತ್ತು, ಸರಿ ಓಕೆ ನನ್ನ ಮುಂದೆ ಯಾರೋ ಒಬ್ಬ ಇದ್ದಾನೆ, ಸೊ ಅವ್ರ ಹಿಂದೆ ಆರಾಮಾಗಿ ಪೀಸಾಗಿ ಹೋಗೋದ ಅಂದ್ಕೊಂಡ್ರೆ ಅವನು ಯಾರೋ ಇನ್ನೂ ನನಗಿನ ಕ್ರೇಜಿ ಫೆಲ್ಲೋ. ಅವನು ನನ್ನ ಇದು ಹಂಗೆ ಸೈಡ್ಗೆ ಹಾಕ್ಕೊಂಡ್ಬಿಡ್ತಾನೆ. ಇವಾಗ ಕಾರ್ನ ಸೈಡ್ಗೆ ಹಾಕ್ಕೊಂಡು ನನ್ನ ಮುಂದೆ ಬಿಟ್ಬಿಡ್ತಾನೆ ಹಂಪ್ಸ್ ಬಂದಿದ ತಕ್ಷಣ. ಸರಿ ಆಯಿತು ಬಿಡು, ಅವನು ಏನು ಫಾಲೋ ಮಾಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ನಾನು ಆಯಿತು ಅಂತ ಮುಂದೆ ಹೋಗ್ತಾ ಇದ್ದೀನಿ. ಇದು ಬಂದು ಮುನ್ನಾರ್ ರೋಡು ಸ್ನೇಹಿತರೆ. ಆ್ಯಕ್ಚುಲಿ ಹೈವೇ ಬಿಟ್ಟು ಮುನ್ನಾರ್ಗೆ ಇದು ಸಿಂಗಲ್ ರೋಡ್ ಇರೋದು. ಸೊ ಫಾರ್ ಆಲ್ಮೋಸ್ಟ್ ಲೈಕ್ ಎಷ್ಟು ಕಿಲೋಮೀಟ್ರ್ ಅಂದರೆ ಒಂದು 35-40 ಕಿಲೋಮೀಟರ್ಸು, 40+ ಕಿಲೋಮೀಟರ್ಸ್ ಇದೇ ಥರ ಇದೆ. ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಕಾಡು ಒಳಗಡೆ. ಚಿತಾಲ್ ರಾತ್ರಿ ಅಂತೂ ಬೀಜ ಬೈಕ್ ಬಂದ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಒಬ್ಬನೇ ಬೇರೆ ಇದ್ದೀನಿ. ರಾತ್ರಿ ಆಲ್ಮೋಸ್ಟ್ ಎಷ್ಟಾಗಿದೆ ಅಂದರೆ ಟೈಮು 12:15 ಹತ್ತತ್ರ ಆಗಿದೆ ಟೈಮು. ಬಾರಿಸ್ಕೊಂಡು ತುಳ್ಕೊಂಡು ಹೋಗ್ತಾ ಇದ್ದೀನಿ. ಆ ರೋಡ್ ಬೇರೆ ಚಿಕ್ಕದಿದೆ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇದನ್ನು ಫೇಸ್ ಮಾಡೋಕ್ಕೋಸ್ಕರನೇ ಬಂದಿರೋದಲ್ವಾ, ನನ್ನ ಭಯನ ಎದುರಿಸೋಕ್ಕೋಸ್ಕರನೇ ಬಂದಿರೋದು ಅಂದ್ಬಿಟ್ಟು ನಾನೇ ಹೇಳ್ಕೊಂಡು, ಏನಾಗಲ್ಲ ಮಗ, ತುಳಿ ಅಂದ್ಕೊಂಡು ತುಳಿತಾ ಇದ್ದೀನಿ ನಾನು. ಅದೇ ನನಗೆ ಗೊತ್ತು ಒಳಗಡೆ ಏನಾಗ್ತಿದೆ ಅಂತ. ಹಂಪ್ಸ್ ಎಲ್ಲ ಬಾರಿಸ್ಕೊಂಡು ಹೋಗ್ತಾ ಇದ್ದೀನಿ. ಆ ರೋಡಲ್ಲಿ ಇನ್ನೊಂದು ಗಾಡಿ ಬಂತು ಅಂದರೆ ಹೋಗೋಕ್ಕೆ ಆಗೋದಿಲ್ಲ ಗಾಡಿ, ಆ ಥರ ಇದೆ ರೋಡು. ಇಷ್ಟಿದೆ ಸ್ನೇಹಿತರೆ. ಒಂದೇ ಒಂದು ಕಾರ್ ಹೋಗೋದಕ್ಕೆ, ಅದು ನನ್ನ ಕಾರೇ ಚಿಕ್ಕದು, ನನ್ನ ಕಾರ್ ಹೋಗೋಷ್ಟು ಜಾಗ ಅಷ್ಟೇ. ಸ್ನೇಹಿತರೆ, ಈಗ ಆಲ್ಮೋಸ್ಟ್ ಮುನ್ನಾರ್ ಹತ್ತತ್ರ ಇದ್ದೀನಿ. ಟೈಮ್ ಬಂದು 12:15 ಆಗ್ತಾ ಇದೆ. ನನಗೆ ಬೇರೆ ಹೆವಿ ನಿದ್ದೆ ಎಳಿತಾ ಇದೆ. ನಾನು ಆ್ಯಕ್ಚುಲಿ ಇದು ಡಿಪ್ರೆಷನ್ನು, ಆ್ಯನ್ಸೈಟಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತೀನಿ. ಪ್ರಿಸ್ಕ್ರಿಪ್ಷನ್ ಇದೆ ನನಗೆ. ಸೊ ನಾನು ಸೈಕ್ಯಾಟ್ರಿಸ್ಟ್ ಹತ್ರ ಎವ್ರಿ ಮಂತ್ ಕೌನ್ಸ್ಲಿಂಗ್ ಹೋಗ್ತೀನಿ ಆ್ಯಂಡ್ ಪ್ರಿಸ್ಕ್ರಿಪ್ಷನ್ ತೊಗೊತಾ ಇದ್ದೀನಿ. ಸೊ ಅದರಿಂದ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನನಗೆ ಇಷ್ಟು ದೂರ ಓಡಿಸ್ಕೊಂಬಂದಿರೋ ಫುಲ್ಲು ಸೈಕ್ ಆಗಿಬಿಟ್ಟು, ಇಲ್ಲಿ ಒಂದಷ್ಟು ದೂರ ಓಡಿಸ್ಕೊಂಡು ಬಂದೆ. ಎಲ್ಲೂ ಏನೂ ಸಿಗ್ತಾನೆ ಇಲ್ಲ, ಯಾವ ಮನೆ ಇಲ್ಲ, ಏನಿಲ್ಲ. ಅದಕ್ಕೆ ಏನು ಮಾಡಿದೆ ಅಂದರೆ ಇಲ್ಲೇ ರೋಡಲ್ಲಿ ಸೈಡಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ. ಏನು ಮಾಡೋದು, ಇನ್ನು ಮಾತ್ರೆ ಬೇರೆ ತೊಗೋಬೇಕಾಗಿತ್ತು, ಭಾರಿ ಲೇಟ್ ಆಗಿಬಿಡ್ತು. ಸುಮ್ಮನೆ ನೆಗೆಟಿವಿಟಿಗೆ ಹೋಗ್ಬಿಟ್ಟು, ಏನಕ್ಕೆ ನೆಗೆಟಿವಿಟಿನಲ್ಲಿ ಸೈಕ್ ಆಗೋದು ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಕಾರ್ನ ಸೈಡ್ಗೆ ಹಾಕ್ಕೊಂಡು ಮಲಗ್ಬಿಡೋಣ, ನೋಡೋದ ಆಗಿದಾಗಲಿ, ಅದು ಏನಾಗುತ್ತೋ ಆಗಲಿ ನೋಡೋದ ಅಂತೇಳ್ಬಿಟ್ಟು ಕಾರ್ ಸೈಡ್ಗೆ ಹಾಕಿದ್ದೀನಿ ಸ್ನೇಹಿತರೆ. ಏನೂ ಆಗದೆ ಹುಷಾರಾಗಿ ಮನೆಗೆ ಹೋದರೆ ಸಾಕಪ್ಪ. ಸೈಕ್ ಆಗಿಬಿಟ್ಟಿದ್ದೀನಿ ನಾನಂತೂ. ಇವಾಗ ಹೆವಿ ಸೈಕ್ ಆಗಿಬಿಟ್ಟಿದ್ದೀನಿ. ಒಬ್ಬನೇ ಮಾತಾಡ್ಸ್ಕೊಂಡು 1 ಅವರ್ ಓಡಿಸ್ಕೊಂಬಂದೆ, ಆದರೆ ಯಾಕೋ ನನಗೆ ಆಗ್ತಾಯಿಲ್ಲ. ಅಲ್ಲೇ ರೂಮ್ಗಳೆಲ್ಲ ಕಾಣಿಸ್ತು ಕೆಳಗಡೆ. ಸುಮ್ಮನೆ ಅಲ್ಲೇ ಹೋಗಿದ್ದಿದ್ರೆ ಕರೆಕ್ಟಾಗಿ ಇದ್ದಿರ್ತಾಯಿತ್ತು. ಬಟ್ ಇಟ್ಸ್ ಓಕೆ, ಕಂಫರ್ಟ್ ಝೋನಲ್ಲಿ ಇರೋದಲ್ಲ. ಕಂಫರ್ಟ್ ಝೋನಿಂದ ಆಚೆ ಬಂದು ಅದನ್ನು ಫೇಸ್ ಮಾಡೋದೇ ಲೈಫು. ನಾನು ಕಂಫರ್ಟ್ ಝೋನಿಂದ ಆಚೆ ಬಂದು ಫೇಸ್ ಮಾಡ್ತಾಯಿದ್ದೀನಿ. ಆದರೂ ಒಳಗಡೆ ಆಚೆ ಹೇಗಿದೆ ಗೊತ್ತಾ, ಗುಯ್ ಅಂತಿದೆ ಗಾಳಿ, ಆ ಥರ ಗಾಳಿ ಆಚೆ. ಹೋಪ್ಫುಲಿ ನಾನು ಆರಾಮಾಗಿ ನಿದ್ದೆ ಮಾಡೋಕ್ಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿದ್ದೆ ಮಾಡಿ ಇದ್ದರೆ ಸಾಕಪ್ಪ ಭಗವಂತ, ಒಳ್ಳೆ ನಿದ್ದೆ ಮಾಡಿ ಆರಾಮಾಗಿದ್ದರೆ ಸಾಕು. ಏನು ಯೋಚನೆ ಮಾಡ್ದಿರಾ ಮೈಂಡಲ್ಲಿ ಎಲ್ಲ ಯೋಚನೆಗಳನ್ನೆಲ್ಲ ತೆಗೆದು ಆಚೆ ಹಾಕ್ಬಿಟ್ಟು, ಭಯನೆಲ್ಲ ತೆಗೆದು ಆಚೆ ಹಾಕ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ವ್ಯೂ ನೋಡಿದ್ರೆ ಖುಷಿ ಆಗ್ಬಿಡ್ಬೇಕು ಸ್ನೇಹಿತರೆ. ನಿಜವಾಗ್ಲೂ ಎದ್ದ ತಕ್ಷಣ ತೋರಿಸ್ತೀನಿ ವ್ಯೂ ಹೇಗಿದೆ ಅಂತ. ನನಗೆ ಇವಾಗ ಕತ್ಲಲ್ಲಿ ಏನೂ ಕಾಣಿಸ್ತಾ ಇಲ್ಲ. ರಾತ್ರಿ 12:15 ಏನು ಕಾಣಿಸುತ್ತೆ ತೂತ್ ಕತ್ಲಲ್ಲಿ. ಬೆಳಗ್ಗೆ ತೋರಿಸೋದಾ? ಓಕೆ, ಸಿಯಾ, ಗುಡ್ ನೈಟ್.